ಸೊ ಇವತ್ತಿನ ಮ್ಯಾಚು ಇನ್ ಕೇಸ್ ನಾವು ಟಾಸ್ ವಿನ್ ಆದರೆ ಯಾವ್ದು ತಗೊಬೇಕು, ಯಾವ್ದು ಚೂಸ್ ಮಾಡ್ಕೊಬೇಕು? ಮೇ ಬಿ ಅದನ್ನ ಪ್ಲೇಯರ್ಸೇ ಡಿಸೈಡ್ ಮಾಡ್ಬೇಕು, ಬಿಕಾಸ್ ಪಿಚ್ ಯಾವ್ದಿದೆ ಅಂತ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಬೌಲಿಂಗ್ ಪಿಚ್ ಇದ್ರೆ ಬೌಲಿಂಗೇ ಅಲ್ಲ, ತಗೋಬಹುದು. ಅದನ್ನ ಡಿಸೈಡ್ ಮಾಡೋದು ಅವರೇ, ನಾವು decide ಮಾಡಕ್ಕಾಗಲ್ಲ. ನಿಮ್ಮ ಪ್ರಕಾರ ನಾನು ಕೇಳಿದ್ದು ಪ್ರಾಬಬ್ಲಿ ಬೌಲಿಂಗ್ ತಗೊಂಡ್ರೆ ಬೆಟರ್ ಅನ್ಸುತ್ತೆ. ಬಿಕಾಸ್ ಈವ್ನಿಂಗ್ ಬೇರೆ ಅಲ್ಲ, ಲೈಟಿಂಗ್ಸು ಅದು ಇದು. ಸೊ ಬೌಲಿಂಗ್ ಬೆಸ್ಟ್ ಅಂತ ಅನ್ಸುತ್ತೆ ತಗೊಂಡ್ರೆ. ಸೊ ಅಂದ್ರೆ 3:30 ಸ್ಟಾರ್ಟ್ ಆಗುತ್ತೆ, ನೀವು ಹೇಳ್ತಾ ಇದ್ದೀರಾ ಅದೊಂದು ಸಂಜೆ ಟೈಮು. ಸೊ ಬೌಲಿಂಗ್ ತಗೋಬೇಕು ಅಂತ ಅಂದ್ರೆ ಸಂಜೆ ಟೈಮ್ ಅಂದ್ರೆ ಬಾಲ್ ಏನಾದ್ರು ಹಾರಿ ಹೋಗಲ್ಲ. ಲೈಕ್ ಅಲ್ಲಿ ಜೈಪುರಲ್ಲಿ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಅದಕ್ಕೋಸ್ಕರ ಅಲ್ಲಿರೋ ಗ್ರೌಂಡ್, ಅದಕ್ಕೋಸ್ಕರ ಬೌಲಿಂಗ್ ತಗೊಂಡ್ರೆ ಇಟ್ಸ್ ಬೆಟರ್. ಮೇ ಬಿ ಅವ್ರು ಅದೇ ಚೂಸ್ ಮಾಡ್ತಾರೆ ಹೋಗ್ತದೆ. ಎಷ್ಟು ಟಾರ್ಗೆಟ್ ಫಿಕ್ಸ್ ಮಾಡ್ಬೋದು ನಿಮ್ಮ ಪ್ರಕಾರ? ನಾನು ಹೇಳ್ತಿರೋದು ಇಷ್ಟು ಹೊಡೆದ್ರೆ, ಯಾಕಂದ್ರೆ ಲಾಸ್ಟ್ ಮ್ಯಾಚ್ 116 ಸಮಥಿಂಗ್ ಇಷ್ಟು ಹೊಡೆದಿದ್ರಲ್ಲ. ಸೊ ಅವಾಗ್ನೂ ನಮ್ಗೆ ಆಗಿಲ್ಲ, ಯಾಕಂದ್ರೆ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ 200 ಮೇಲೆ ಹೊಡೆದ್ರೆ ಓಕೆ ನಾವು ಒಂದು ಸೇಫ್ ಅಂತ ಹೇಳ್ಬೋದು. ಬಟ್ ಅಲ್ಲಿ ಪಿಚ್ ಚೇಂಜ್ ಇರುತ್ತೆ ಆಫ್ ಕೋರ್ಸ್, ಬಟ್ ಎಷ್ಟು ಹೊಡೆದ್ರೆ ನಾವು ಸೇಫ್ ಆಗ್ತೀವಿ ಅಂತ? 190 ಪ್ಲಸ್ ಅಂತೂ ಬೇಕೇ ಬೇಕು, ಸ್ಕೋರ್ ಬೇಕೇ ಬೇಕು. ಇವಾಗ ಎಲ್ಲಾ ಟೀಮ್ಸು ಟಫ್ ಫೈಟ್ ಕೊಡ್ತಾ ಇದಾರೆ. ಇವ್ರು ಜಾಸ್ತಿ ಅವ್ರ ಕಮ್ಮಿ ಅಂತ ಹೇಳಂಗೆ ಇಲ್ಲ. ಎಲ್ಲಾ ಟೀಮ್ಸು ಚೆನ್ನಾಗಿದೆ. ಸೊ ಅಟ್ಲೀಸ್ಟ್ 190 200 ಪ್ಲಸ್ ಸ್ಕೋರ್ ಮಾಡಿದ್ರೇನೆ ನೆಕ್ಸ್ಟ್ ಅವ್ರಿಗೆ ಫೈಟ್ ಕೊಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ತುಂಬಾ ಕಷ್ಟ ಫೈಟ್ ಇದೆ. ಹೌದು. ಸೊ ಅಂದ್ರೆ ನಾವು 190 ಪ್ಲಸ್ 190 200 ಪ್ಲಸ್ ಅಂತೂ ಬೇಕೇ ಬೇಕು ಸ್ಕೋರ್. ಸೊ ನಾವೇನ್ ತರ ಸ್ಟ್ರಾಟಜಿ ಮಾಡ್ತೀವೋ ಅವರು ಅದೇ ತರ ಮಾಡಿರ್ತಾರೆ. ಹೌದು, ಚಾನ್ಸಸ್ ಇದೆ.